ತೆಗೆದುಕೊಂಡಿರುವಂಥ ಶ್ರಮ ಮತ್ತು ಈ ಕನ್ನಡ ಭವನ ಕಟ್ಟೋದಕ್ಕೆ ಅವರು ನಿಜವಾಗ್ಲೂ ಕೂಡ ಅವ್ರು ಪಟ್ಟಿರುವ ಶ್ರಮ ಅವರು ಪೂರ್ತಿ ಮಾಡಿದ್ರು. ಇನ್ನು ಈ ಸುಧಾಕರ್ ಪೂರ್ತಿ ಮಾಡಿದ್ರು, ಇನ್ನೊಂದು ಸುಧಾಕರ್ ಉದ್ಘಾಟನೆ ಮಾಡಿದ್ರು. ಅಧಿಕಾರ ಏನಿದೆ ಅಂದರೆ ಸುಧಾಕರ್ ಹೆಸರಂತೂ ಬಂದಿದೆ, ಆದರೆ ಜನರಿಗೆ ಗೊತ್ತಿದೆ ಯಾರು ಕೆಲಸ ಮಾಡಿದ್ದಾರೆ ಅಂತ. ಒಳ್ಳೆ ಕೆಲಸವನ್ನು ಅವರು ಮಾಡಿದ್ದಾರೆ. ಈಗ ಲೋಕಸಭೆಯಲ್ಲಿ ಭಾಳ ಚುರುಕಾಗಿ ಕೆಲಸ ಮಾಡ್ತಾರೆ. ನಮ್ಮ ಸಮಸ್ಯೆ ಏನಾಗಿದೆ ಅಂತಂದರೆ, ಇಂಥ ಹೆಂಗೆ ಲೋಕಸಭಾ ಸದಸ್ಯರಿಗೆ ನಾವು ಪೈಪೋಟಿ ಮಾಡುವಂಥ ಪರಿಸ್ಥಿತಿ ನಮಗೆ. ನಾವು ಒಂದು ಲೆವೆಲ್ಗೆ ಬಂದಿದ್ದೀವಿ, ನಾವು ತಕ್ಕ ಮಟ್ಟಿಗೆ ಏನು ಬೇಕೋ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಇವ್ರು ಪಟ ಪಟ ಹೋಗ್ತಾರೆ, ಅಲ್ಲಿ ಹಾಕ್ತಾರೆ, ಅಣ್ಣ ನಂದು ಇದು ಬಂದಿದೆ, ಇದು ಮಾತಾಡ್ತೀನಿ, ಅದು ಮಾತಾಡ್ತೀನಿ ಅಂತ. ಏನಪ್ಪ ನೀನು ಫಸ್ಟ್ ಟೈಮ್ ಎಂ ಪಿ, ನಾನು ಫಸ್ಟ್ ಟೈಮ್ ಎಂ ಪಿ, ನಾನು ಹಳೆಯ ರಾಜಕಾರಣಿ, ನೀವು ಹೊಸ ರಾಜಕಾರಣಿ. ಅದು ಇಷ್ಟು ಫಾಸ್ಟ್ ಕೆಲಸ ಮಾಡಿದರೆ ನೀವು ಮಾಡೋ ಫಾಸ್ಟ್ ಕೆಲಸ ಮಾಡಿ ಒಳ್ಳೇದು, ಅದು ನಿನ್ನ ಜೊತೆ ನನ್ನ ಪೈಬಿಟ್ಟು ಹಚ್ಚಿಬಿಡ ಅಂತ ಹೇಳ್ತೀನಿ. ಒಂದು ರೀತಿಯಲ್ಲಿ ಅವರೆಲ್ಲ ಈಗ ಹೆಂಗೆ ಜನ ಬರುವಂಥ ಕಾಲ ಎಲ್ಲೇನು ಏನಂತಲ್ಲ, ಜನ್ಜಿ ಇದು ಹೊಸ ಶುರುವಾಗಿದೆ. ಈಗ ಜನ್ಜಿ ಈಗ ಅವ್ರ ಕಾಲ ಬಂದಿದೆ. ಈಗ ಹೀಗಾಗಿ ಪತ್ರಕರ್ತರಲ್ಲೂ ಜನ್ಜಿ ಬರ್ತಾರೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಯಾರೇ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪತ್ರಕರ್ತರಲ್ಲೂ ಕೂಡ ಜನ್ಜಿ ಬರ್ತದೆ. ಎಲ್ಲರೂ ಕೂಡ ಎರಡು ಬದಲಾವಣೆಗೆ ನಾವೆಲ್ಲರೂ ತಯಾರಾಗಬೇಕು. ಒಂದು AI, ಇನ್ನೊಂದು ಜನ್ಜಿ. ಒಂದು AI, ಒಂದು ಇನ್ನೊಂದು ಜನ್ಜಿ, ಎರಡಕ್ಕೂ ನಾವು ಬದಲಾವಣೆಗೆ ತಯಾರಾಗಲಿಲ್ಲ ಅಂದರೆ ಭವಿಷ್ಯ ನಮ್ಮದಲ್ಲ. ಒಬ್ಬ ರಾಜಕಾರಣಿ ಚಿಂತನೆ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿ ಚಿಂತನೆ ಮುಂದಿನ ಜನಾಂಗದ ಮೇಲೆ ಇರ್ತದೆ. ಮುಂದಿನ ಜನಾಂಗಕ್ಕೋಸ್ಕರ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಿದೆ.